ಎದ್ದೇಳಿ ಸರ್, ನಾನು ನಿಮ್ ಸರ್ವೆಂಟ್ ಮೀರಾ ಬಂದಿದ್ದೀನಿ. ಅದೇನ್ ಸೇವೆ ಬೇಕು ಹೇಳಿ, ನಾನ್ ಮಾಡ್ತೀನಿ. ತೆಗೆದ್ ಬಿಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಬೇಡ ಬೇಡ, ಏನಾದ್ರೂ ಎದ್ಬಿಟ್ರೆ ಆಮೇಲೆ ನನಗೆ ಕಷ್ಟ. ಅದಕ್ಕೆ ಸುಮ್ಮನಿದ್ದೀನಿ. ಆದ್ರೂ ಎಷ್ಟು ಹೊಟ್ಟೆ ಉರಿಸ್ತೀಯೋ ನನ್ನ ನಿನ್ನ. ಬೇಡ ಬೇಡ, ಈಗ ಇವನ್ಗೆ ಹೊಡೆಯೋದ್ ಮುಖ್ಯ ಅಲ್ಲ, ಇವನ್ ಕತ್ತಲಿರೋ ಆಂಜನೇಯನ್ ಡಾಲರ್ ತೆಗೆಯೋದ್ ಮುಖ್ಯ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ನಿಮ್ಗೇನು ಬೇಜಾರಿಲ್ವಾ? ಅಯ್ಯೋ ಪೂಜಾ, ನನಗೆ ಯಾಕೆ ಬೇಜಾರಾಗತ್ತೆ ಹೇಳು? ಅವನ್ ಬರೀ ನನಗ್ ಮಾತ್ರ ಮಗ ಅಲ್ಲ, ಈ ಮನೆಗೆ ಮಗ. ಅವನ್ ಮೇಲೆ ಎಲ್ರಿಗೂ ಹಕ್ಕಿದೆ. ನನ್ನ ಹಾಗೆ ಅವನಿಗೋಸ್ಕರ ನೀವೆಲ್ಲರೂ ಜೀವ ಹಿಡ್ಕೊಂಡು ಕಾಯ್ತಿದ್ರಿ ಅನ್ನೋದು ನನಗೆ ಗೊತ್ತಿದೆ. ಧಾರಾಳವಾಗಿ ನೀನವನ ಹತ್ರ ಅಮ್ಮ ಅಂತ ಅನ್ನಿಸ್ಕೊ, ನನಗಿನ್ನೂ ಖುಷಿ ಆಗತ್ತೆ. ಅಕ್ಕ, ನಂಗೆ ಅರ್ಥ ಆಗ್ತಿಲ್ಲ ಅಕ್ಕ. ನಾವೇ ಕೆಟ್ಟೋರು ಅಥವಾ ನೀವೇ ತುಂಬಾ ಒಳ್ಳೆಯವರು? ಶುರು ಮಾಡ್ಕೊಂಡ್ಯಾ? ಮತ್ತೆ ನನ್ನ ಹೊಗಳಕ್ಕೆ ನಿನಗಂತೂ ಬೇಜಾರೇ ಆಗಲ್ಲ ನೋಡು. ಅದು ಹಾಗಲ್ಲ ಅಕ್ಕ, ನೀವಾಗಷ್ಟೇ ಮಗುನ್ ಕಳ್ಕೊಂಡಿದ್ರಿ, ಆಗ ನಾನು ಪ್ರೆಗ್ನೆಂಟ್ ಆಗಿದ್ದೆ. ನೀವು ನನ್ನ ಮಗು ಚೆನ್ನಾಗಿರ್ಲಿ ಅಂತ ಗಂಟೆಗೊಂದ್ಸಲ ಆ ಹಣ್ಣು ಈ ಹಣ್ಣು ಅಂತ ಕಟ್ ಮಾಡ್ಕೊಡ್ತಿದ್ರಿ. ಎಷ್ಟ್ ಚೆನ್ನಾಗಿ ಆರೈಕೆ ಮಾಡಿದ್ರಿ. ನಮ್ಮಮ್ಮ ಅವಳು ಪಂಜೆ, ಅವಳು ಗರ್ಭಕೋಶ ಇಲ್ದೇ ಇರೋಳು, ಅವಳಿಂದ ಮುಟ್ಟಿಸ್ಕೋಬೇಡ ಹಾಗೆ ಹೀಗೆ ಅಂತ ನಿಮ್ನ ಹಂಗ್ಸಿದ್ರು. ಅವ್ರು ಬಿಡಿ, ನಾನು ಸಹ ಅವ್ರ ಮಾತು ಕೇಳ್ಕೊಂಡು ಅವ್ರ ತಾಳಕ್ಕೆ ಕೊಂಡೆ, ನಿಮ್ಮನ್ನ ದೂರ ಮಾಡ್ಕೊಂಡೆ. ಅದೆಲ್ಲ ತುಂಬಾ ನೆನಪಾಗ್ತದೆ ಅಕ್ಕ. ಮನ್ಸಿಗೊಂಥರ ಸಂಕಟ ಆಗ್ತದೆ. ನೋಡು ಪೂಜಾ, ಯಾರು ಯಾವುದನ್ನು ಬೇಕು ಅಂತ ಮಾಡಲ್ಲ. ನಮ್ಮೊಳಗಿನ ಭಯಗಳು ಮತ್ತೆ ಅತಿಯಾದ ಪ್ರೀತಿ ನಮ್ಮನ್ನ ಆ ಥರ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ನಿಮ್ ತಾಯಿಗೆ ನನ್ ಮಗಳು ಚೆನ್ನಾಗಿರ್ಬೇಕು ಅನ್ನೋ ಪ್ರೀತಿ, ಆ ಪ್ರೀತಿ ನನ್ ಬಗ್ಗೆ ಆ ಥರ ಯೋಚನೆ ಮಾಡೋ ಹಾಗೆ ಮಾಡ್ತು. ಇನ್ನು ನಿನಗೆ ನಿನ್ನ ಹೊಟ್ಟೆಲ್ ಬೆಳೀತಿರೋ ಮಗು ಮೇಲಿನ ಪ್ರೀತಿ, ಅದು ನಿಮ್ಮಮ್ಮನ ಮಾತನ್ನ ನಂಬೋ ಹಾಗೆ ಮಾಡ್ತು. ನೋಡು, ಅದನ್ನೆಲ್ಲ ನಾನು ಯಾವತ್ತೂ ಮರ್ತು ಬಿಟ್ಟಿದ್ದೀನಿ. ನೀನ್ ಮತ್ತೆ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಗಾಯನ ಹಸಿ ಮಾಡ್ಕೋಬೇಡ ಪೂಜಾ. ಅಕ್ಕ, ನಿಜವಾಗ್ಲೂ ನೀವು ದೇವತೆ ಅಕ್ಕ. ನಿಮ್ ಮನ್ಸಲ್ಲಿ ತಾಯಿ ಏನೋ ಕನಿಷ್ಠ ಸ್ವಾರ್ಥನೂ ಇಲ್ಲ. ಹಾಗೆಲ್ಲ ಏನಿಲ್ಲ ಪೂಜಾ. ನನಗೂ ಸದಾ ನನ್ ಮಗನ್ ಜೊತೆನೇ ಇರ್ಬೇಕು, ಕಣ್ಣು ಮಿಟುಕಸ್ತೆ ಹಾಗೆ ಅವನ ನೋಡ್ತಾ ಇರ್ಬೇಕು, ಯಾವಾಗ್ಲೂ ಕಂಕಳಲ್ಲಿ ಕೂರಿಸ್ಕೊಂಡು ತಿರುಗಿಸ್ಬೇಕು ಅನ್ನೋ ಆಸೆನೂ ಇದೆ. ಆದ್ರೆ ತುಂಬಾ ಮುದ್ದು ಮಾಡಿ ಅವನ್ ಹಾಳಾಗ್ಬಾರ್ದು, ಅದಕ್ಕೆ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ಸರಿ ಪೂಜಾ, ಅವನಿನ್ನೇನು ಎದ್ದೇಳೋ ಹೊತ್ತಾಯ್ತು. ಅವ್ನು ಎದ್ದೇಳೋ ಅಷ್ಟರಲ್ಲಿ ರಾಗಿ ಸರಿ ಮಾಡಿ ಇಟ್ಬಿಡ್ತೀನಿ. ಇಲ್ಲ ಅಂದ್ರೆ ಅವ್ನು ಎದ್ದಾದ್ಮೇಲೆ ಮಾಡಿದ್ರೆ ಅದು 6ವರೆಗೂ ಅವ್ನು ವೇಟ್ ಮಾಡ್ಬೇಕಾಗತ್ತೆ. ನಾನೇ ಮಾಡ್ಲಾ ಅಥವಾ ನೀನೇ ಮಾಡ್ಬೇಕು ಅನ್ನೋ ಆಸೆ ಏನಾದ್ರೂ ಇಟ್ಕೊಂಡಿದ್ಯಾ? ಇದ್ರೆ ಹೋಗ್ ಮಾಡು, ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ಇಲ್ಲ ಅಕ್ಕ, ಹಾಗೇನು ಇಲ್ಲ. ನೀವು ಮಾಡಿ, ನಾನು ತಿನ್ನಿಸ್ತೇನೆ. ಸರಿ.
ನಿಜವಾಗ್ಲೂ ಅಕ್ಕ ಎಷ್ಟು ಒಳ್ಳೆಯವಳು. ಅವಳ ಮನ್ಸಲ್ಲಿ ಸ್ವಲ್ಪನೂ ಕಲ್ಮಶ ಇಲ್ಲ. ಸ್ವಾರ್ಥ, ಹೊಟ್ಟೆ ಕಿಚ್ಚಂತೂ ಅವಳಿಗೆ ಗೊತ್ತೇ ಇಲ್ಲ. ಇಂಥವ್ರಿಗೆ ನಾನು ಒಂದ್ ಕಾಲದಲ್ಲಿ ಅದೆಷ್ಟು ಟಾರ್ಚರ್ ಕೊಟ್ಬಿಟ್ನೋ. ಲೋ, ನೀನ್ ಎಷ್ಟೇ ಬುದ್ಧಿವಂತ ಆದ್ರೂ ಇಷ್ಟೇ. ಈ ಮೀರಾ ಮುಂದೆ ಮೊಕ್ಕಡೆ ಮಲ್ಕೋಬೇಕು. ನೋಡ್ದ್ಯಾ ಈ ಆಂಜನೇಯನ್ ಡಾಲರ್ನ ಹೇಗೆ ಎಗರಿಸ್ತೆ ಅಂತ? ಪ್ರಿಯಾ ಆತ್ಮದಿಂದ ನನ್ನನ್ನು ನಾನು ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಈ ಡಾಲರ್ ತುಂಬಾ ಇಂಪಾರ್ಟೆಂಟ್. ಏ ಪ್ರಿಯಾ, ಎಲ್ಲೇ ಇದೆಯಾ? ಬಾರೆ ಈಗ. ಈಗೇನ್ ಮಾಡ್ಬೇಕೋ ಮಾಡು. ತಾಕತ್ತಿದ್ರೆ ಬಾರೆ, ಬಾ. ಏಯ್, ನೀನು ನಿನ್ ಹೆಂಡತಿ ಸೇರ್ಕೊಂಡು ನನಗೆಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದೀರಾ. ಮೊದ್ಲು ಪ್ರಿಯಾಗ್ ಮುಕ್ತಿ ಕೊಡಿಸ್ತೀನಿ, ಆಮೇಲೆ ನಿನಗ್ ಪಾಠ ಕಲಿಸ್ತೀನಿ. ಅಪ್ಪ ಆಂಜನೇಯ, ಯಾವಾಗ್ಲೂ ನನ್ ಜೊತೆನೇ ಇರು. ಅಪ್ಪಿ ತಪ್ಪಿ ಆ ಪ್ರಿಯಾ ನನ್ನ ಹತ್ರ ಬಂದ್ರೆ ಅವಳನ್ನ ಒದ್ದು ಓಡಿಸ್ಬಿಡು. ಈ ಕರ್ಣ ಏನಾದ್ರೂ ಈ ಡಾಲರ್ ನನ್ ಕುತ್ಕೆಲಿರೋದ್ ನೋಡಿದ್ರೆ ಅವನ್ ನನ್ನ ಸುಮ್ನೆ ಬಿಡ್ತಾನಾ? ವಾಪಸ್ ಕಿತ್ಕೊಂಡ್ಬಿಡ್ತಾನೆ. ಏನ್ ಮಾಡ್ಲಿ? ಹಾ, ಇದನ್ನೆಲ್ಲಾದ್ರೂ ಬಚ್ಚಿಟ್ಕೋತೀನಿ. ಆ ಪ್ರಿಯಾ ದೇವ ಬಂದಾಗ ಇದನ್ನ ಕೈಯಲ್ಲಿ ಇಟ್ಕೊಂಡು ಅವಳನ್ನ ಓಡಿಸ್ತೀನಿ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಪರ್ಮನೆಂಟ್ ಆಗಿ ಇದನ್ನ ನಾನು ಹಾಕೋತೀನಿ. ಕರೆಕ್ಟ್. ಬೇಡ, ಇದನ್ನ ಇಲ್ಲಿಟ್ರೆ ಇವನು ಗೊತ್ತಾಗುತ್ತೆ. ಎಲ್ಲಿಡೋದು? ಇಲ್ಲಿಟ್ರೆ ಪಕ್ಕ ಅನುಮಾನ ಬರಲ್ಲ. ಇಷ್ಟು ದಿನ ನೀನ್ ಆಡಿದ್ದನ್ನೆಲ್ಲ ಯಾಕೆ ಸಹಿಸ್ಕೊಂಡೆ ಗೊತ್ತಾ? ನಿನಗ್ ಹೆದರ್ಕೊಂಡಲ್ಲ ಕಣೋ. ಆ ಪ್ರಿಯ ಕೊಡ್ತಿದ್ದ ಕಾಟಕ್ಕೆ, ಆ ಭಯಕ್ಕೆ ನನಗ್ ತಲೆನೇ ಓಡ್ತಿರ್ಲಿಲ್ಲ.